ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ನಗರದ ವಾರ್ಡ್ ನಂಬರ್ 35ರ ಮೂಲಭೂತ ಸೌಕರ್ಯಗಳ ಕೊರತೆಗಳ ಬಗ್ಗೆ ಅಲ್ಲಿನ ನಿವಾಸಿಗಳ ಅಳಲು. ವಾರ್ತೆಗಳ ವಿವರ. ಕೋಲಾರ ನಗರದ ವಾರ್ಡ್ ನಂಬರ್ 35 ನಿಸಾರ್ ನಗರದ ಮೂಲಭೂತ ಸೌಕರ್ಯಗಳು ಮತ್ತು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಅಲ್ಲಿನ ನಿವಾಸಿಗಳಾದ ಜಮೀರ್ ಪಾಷಾ, ಮುನೀರ್ ಅಹಮದ್, ಸೈಯದ್ ಕಲೀಮುಲ್ಲಾ, ಮಹಿಳಾ ಹೋರಾಟಗಾರ್ತಿ ನಗೀನಾ ಬಾನೂರವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಿಸಾರ್ ನಗರಕ್ಕೆ ಭೇಟಿ ನೀಡಿದ ಕೋಲಾರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದ ನಿಸಾರ್ ಅಹಮದ್ ರವರ ಪುತ್ರರಾದ ಶೋಯಬ್ ಅಹಮದ್ ನಿಸಾರ್ ರವರು ಅಲ್ಲಿನ ನಿವಾಸಿಗಳ ಸಮಸ್ಯೆಗಳನ್ನು ಆಲಿಸಿ ನಿಮ್ಮ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅಂತೆಜ, ಫಹದ್ ಹೋಟೆಲ್ ಮಾಲೀಕರು ಹಾಗೂ ಕೋಲಾರದ ಉದ್ಯಮಿಯಾದ ಅಸ್ಲಂ ಪಾಷಾ, ವಾರ್ಡಿನ ಮುಖಂಡರು, ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. क्या था सुना? रोड ನನ್ನ ಹೆಸರು ಜಮೀರ್ ಪಾಷಾ ಅಂತ. ನಿಸಾರ್ ನಗರ 35ನೇ ವಾರ್ಡ್ ನಂಬರ್, ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ ವಾಸವಾಗಿರೋದು ನಾವು. ಇಲ್ಲಿ ನಾವು ಸುಮಾರು 21-22 ವರ್ಷದಿಂದ ಇಲ್ಲಿ ಇದ್ದೀವಿ ನಾವು. ಇದು ನಿಸಾರ್ ನಗರ ಅಂದರೆ 1994 ನಿಸಾರ್ ಅಹಮದ್ ಸಾಬ್ ಅವರು MLA ಇದ್ದರು. ಆ ಟೈಮಲ್ಲಿ ಇದೆಲ್ಲ ಬಡವ್ರಿಗೆ ಕೊಟ್ಟಿರೋ ಅಂಥ ಜಾಗ ಇದು, ಹಕ್ಕುಪತ್ರ ಕೊಟ್ಟಿರೋ ಅಂಥ ಜಾಗ ಇದು. ಇಲ್ಲಿ ರೋಡು ಆವಾಗ DC ತಹಸೀಲ್ದಾರ್ ಅವ್ರ ಮುಖಾಂತರ ಎಲ್ಲ ಸ್ಕೆಚಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಆವಾಗ ಅವ್ರ MLA ಇಂದ ಇದಾಯಿತು, MLA ಇಲ್ಲ ಇವಾಗ. ಆವಾಗಿಂದ ಇನ್ಗಂಟ ಇಲ್ಲಿ ಒಂದು ರೋಡ್ ಅನುಕೂಲ ಇವತ್ತು ನಮ್ಗೆ ಆಗಿಲ್ಲ. ಇಲ್ಲಿ ಒಂದು ಬಸ್ ಅನುಕೂಲ ಇವತ್ತು ಇಲ್ಲಿ ಆಗಿಲ್ಲ. ಒಂದು ಹಾಸ್ಪಿಟ್ಲ್ ಅನುಕೂಲ ಇಲ್ಲಿಲ್ಲ, ಒಂದು ಲೈಬ್ರರಿ ಇಲ್ಲ. ಇಲ್ಲಿ ರಾತ್ರಿ ಹೊತ್ತು ಅಕಸ್ಮಾತ್ ಇಲ್ಲಿ ಒಂದು 8 ಗಂಟೆ ಆಗಿಬಿಟ್ರೆ ಕನಿಷ್ಠ ಯಾರಿಗೂ ಹಾಸ್ಪಿಟ್ಲ್ ಹೋಗ್ಬೇಕಂದ್ರೆ ಇಲ್ಲಿ ಟೈಮ್ಗೆ ಆಟೋನೂ ಸಿಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇಲ್ಲಿಂದ ನಾವು ಇದು ಮಾಡ್ತೀವಿ. ಇವಾಗ ಲಾಸ್ಟ್ ಟೈಮು ನಾವು ಹೋದ ಎಲೆಕ್ಷನ್ನಲ್ಲಿ ಎಲ್ಲ ಓಟಿಗೆಲ್ಲ ನಾವು ಕೊತ್ತೂರು ಮಂಜುಗೆ ಎಲ್ಲ ಹಾಕಿ ನಾವೆಲ್ಲ ಗೆದ್ದಿಸ್ತೀವಿ. ಇವತ್ತು ಕೊತ್ತೂರು ಮಂಜು ಅವರು ನಮ್ಮ ಏರಿಯಾಗೆ ಇವತ್ತು ವಿಸಿಟ್ ಮಾಡಿಲ್ಲ. ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಮ್ಮ ಕೊತ್ತೂರು ಮಂಜು ಸಾಹೇಬರಿಗೆ, ನಮ್ಮ KH ಮುನಿಯಪ್ಪ ಅವ್ರಿಗೂ, ನಮ್ಮ ನಿಸಾರ್ ಅಹಮದ್ ಸಾಹೇಬ್ರಿಗೆ ಹುಷಾರಿಲ್ಲ. ಇಲ್ಲಾಂದ್ರೆ ಅವರು ಇವಾಗ ಬರ್ತಾಯಿದ್ರು, ಅವ್ರು ಬಂದಿಲ್ಲ. ಇವಾಗ ಇಲ್ಲಿ ನಾವು ಇಲ್ಲಿ ನೋಡ್ಬೋದು, ಇವಾಗ ಚಿರಂಡಿಗ್ಲಿ ನೋಡಿ ಎಲ್ಲ ಡ್ರೈನೇಜ್ ಎಲ್ಲ ಈ ಥರ ಇದೆ, ಎಲ್ಲ ಓಪನ್ ಡ್ರೈನೇಜು. 6 ಗಂಟೆ 7 ಗಂಟೆ ಆದಮೇಲೆ ಎಲ್ಲ ನಮಗೆ ರೋಡಲ್ಲಿ ಓಡಾಡೋಕ್ಕೂ ತೊಂದರೆ ಆಗುತ್ತೆ. ರಾತ್ರಿ ಹೊತ್ತು ಹಾವುಗಳು ಓಡಾಡ್ತವೆ ಈ ಕಡೆಯಲ್ಲಿ. ಡೆಂಗೂದು ಇದೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ಅದರಿಂದ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂದರೆ, ಕೊತ್ತೂರು ಮಂಜು ಸರ್ಗೆ ನಮ್ಮ ಏರಿಯಾಗೆ ಒಂದು ಟೈಮ್ ವಿಸಿಟ್ ಮಾಡಬೇಕು. ನಮ್ಮ ನಿಸಾರ್ ನಗರ, ಆಜಾದ್ ನಗರ, ವಾರ್ಡ್ ನಂಬರ್ 35 ಭಾಳ ವರ್ಸ್ಟ್ ಇದೆ, ಭಾಳ ಕಷ್ಟ ಇದೆ. ಇಲ್ಲಿ ಗೌರ್ಮೆಂಟ್ ಶಾಲೆ ಸ್ಕೂಲ್ ಇದೆ, ಅಲ್ಲಿನೂ ತುಂಬ ಅನುಕೂಲ ಆಗಿದೆ. ಬರ್ತೀನಿ ಅಂತ ಲಾಸ್ಟ್ ಟೈಮ್ ಹೇಳ್ಬಿಟ್ಟು ಹೋಗಿದ್ದಾರೆ, ಬಂದಿಲ್ಲ 8 ಗಂಟೆ. ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ದಯವಿಟ್ಟು ನಮ್ಮ ನಿಸಾರ್ ನಗರಕ್ಕೆ ಬರಬೇಕು. ನೀವು ಬಂದು ಇದೆಲ್ಲ ಸ್ವಲ್ಪ ಏನಿದೆ ಸ್ವಲ್ಪ ನೋಡಿ ನಮ್ಗೆ ಸ್ವಲ್ಪ ಡೆವಲಪ್ ಮಾಡಿ, ನಮ್ಮಂಥ ಬಡವರು ಏರಿಯಾಗಿ ಬಂದು ನೀವು ಸ್ವಲ್ಪ ನಮಗೆಲ್ಲ ಒಂದು ಧೈರ್ಯ ಕೊಟ್ಟರೆ ನಮಗೆಲ್ಲ ಸಂತೋಷ ಆಗ್ತದೆ ಅಂತ ನಾನು ಕೋರ್ಕೊಳ್ತೀನಿ. मेरा नाम मुनीर अहमद है। मैं निसार नगर की मस्जिद का मुसल्ली हूँ। ये कहने का मतलब क्या कर बोला तो, हमारा मोहल्ला बहुत गरीब मोहल्ला है, बहुत तफा गरीब का है। और एक क्या कहते हैं, यहाँ पानी की भी कमी पेशी है, और नालियों की भी तकलीफ़ है, रोडों की भी तकलीफ़ है, और कूली मजदूरी करने वाले बहुत ही हैं। उनके बारे में जो कुछ भी होता है हमारा सरकार की तरफ से कामयाब करके देना। दूसरा क्या भी अगर बोला तो, हमारी बहुत माँ बहनें भी बिजली का काम करती, गारमेंट से काम आ जाती, कूली मजदूरी करके बच्चों को पालना भी मुश्किल है। इसका वास्ते मेहरबानी फरमाकर मेरे तरफ से कुछ हमने गवर्नमेंट की तरफ से कामयाब करने के लिए अच्छा है। अस्सलाम वालेकुम जी, मेरा नाम नगीना बानू है। 35 वार्ड 30/5 वार्ड निसार नगर, शहर कोलार। मैं शहर कोलार की नागरिक हूँ। यहाँ हम जो भी मसले मसाइल लेकर आ रहे हैं, हमारा बड़कपन नहीं हो रहा है, बढ़ावा नहीं हो रहा है। मेरी अक़माए मुत्तदा से
या कि गवर्नमेंट आला से गुजारिश है कि हमारे इस स्लम एरिया में जो कोलार डिस्ट्रिक्ट के अंदर खास कर जो आशरा कमेटी स्लम बोर्ड हाउस है, यहाँ पे गरीब तलीबा तालीम लेने के लिए हिचकिचाते हैं। बहुत सी एजुकेशन की कमियाँ हैं और लाइब्रेरी नहीं है, बच्चों के लिए अच्छी से अच्छी बुनियादी तौर पे तालीम नहीं मिल पा रही है, न्यू एजुकेशन जनरल को आगे बढ़ावा नहीं मिल रहा है। मेरे माँ बहनों को आगे कुछ कर गुजरने के लिए तमन्नाएं दिलों में ख्वाहिश लेकर बैठे हैं, इन लोगों को भी आगे बढ़ावा नहीं दे रहे। हक़ाए मुतदा से जो हुक्म आला है, इनसे मैं गुजारिश कर रही हूँ कि आप लोग इसके ऊपर गौर कीजिए, तवज्जो दीजिए। ये मेरा हक़ है और मैं ये मेरे अपने के लिए नहीं, सारी अवाम के लिए, सारी कौम के लिए। और खुदा कहता है कि कौम की खिदमत करो, खुदा साथ देता है। कहाँ है हमारी कौम? छुपे बैठी हैं, पढ़े लिखे बेवकूफ़ बनकर बैठे हैं। क्यों हम हमारे हक़ के लिए आवाज़ नहीं उठा सकते? हमारी बुनियाद, हमारी तादाद बढ़ रही है, हम लोग वहीं पे खड़ रहे हैं, दूसरी कौम आगे बढ़ जा रही है। हमारे पास दो कौमी मसले नहीं हैं, हमारे पास जहाद नहीं है, हमारे पास हुकूमत नहीं है, क्योंकि हम मजबूर और लाचार बेबस होकर बैठे हैं, एक की ताबेदारी की ग़ुलामी कर रहे हैं, क्योंकि हमें गवर्नमेंट से फैसिलिटी नहीं मिल पा रही है। हम चाह रहे हैं कि हमारे माँ बहनें, भाई बुजुर्ग, बड़े बहनें, माजूर जो भी मुफलिस लोग हैं, उठो, आवाज़ दो, आगे बढ़ो, हुकूमत से जंग करो। हमारी जो भी हमारी हुकूमत से हमारी फाइट हो रही है, हम उनसे लेने की कोशिश करो। मैं यही चाहती हूँ कि मेरे निसार नगर में इतनी से इतनी तकलीफ़ें गुजरती है, लेकिन कोई आवाज़ नहीं उठा पाता है। वो आवाज़ जाती है सामने, लेकिन उसको आगे बढ़ावा नहीं मिलता, उसे वहीं पे खड़ा देते, दबा देते हैं। मैं चाहती हूँ कि मैं ऐसे निसार नगर बहुत सारे मिलेंगे, ढूंढने पे घूमने पे हर एक जगह पे ऐसी मजबूरियाँ मिलेंगी। मैं चाहती हूँ कि ऐसे लोगों के मेरा नाम इकबाल अहमद, मैं ऑटो चालक हूँ। मैं PUC ITI BA करता हूँ मैं। अब मुझे कभी काम नहीं मिला, इसके वास्ते मैं ऑटो चला रही हूँ। मैं निसार नगर में रहने को 20 साल से हूँ यहाँ। अब इधर डिस्पेंसरी का और डिपो का, राशन की डिपो का और ये सभी चिरंडियाँ हैं ना, ये लोग इधर पूरा भी फुल हो गए, कोई भी देखने वाले नहीं, करने वाले नहीं। मेरे इससे MLA कत्तूर मंजू से गुजारिश है कि वो आगे हमारे मोहल्ले को एक बार देख ले, को क्या करना है उनको करे, तो उनका बहुत बहुत शुक्रिया होता है। और KH मुनियप्पा, उनसे भी रिक्वेस्ट है, उन्होंने भी आको हमारे मोहल्ले का आको देख ले, को कैसा करना हो करे तो हम बहुत उनकी मेहरबानी हो जाए। मेरे तरफ से आज ना गुजारिश है उनकी तरफ। ಮಲ್ಲೇಶ್ ಬಾಬು MP ಅವರು ಇದ್ದಾರೆ, ನಮ್ಮ ಕೊತ್ತೂರು ಮಂಜು MLA ಅವರು ಇದ್ದಾರೆ, ನಮ್ಮ ನಸೀರ್ ಅಹಮದ್ ಸಾಬ್ ಅವರು ಇದ್ದಾರೆ, ನಮ್ಮ ಅನಿಲ್ ಕುಮಾರ್ MLC ಅವರು ಇದ್ದಾರೆ. ಇವರೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ದಯವಿಟ್ಟು ನಮ್ಮ ಇದು ಬಡವರ ಏರಿಯಾ, ಇಲ್ಲಿಗೆ ಬಂದು ನೀವೆಲ್ಲ ಬಂದು ಒನ್ ಟೈಮ್ ವಿಸಿಟ್ ಮಾಡಿ, ಇಲ್ಲಿ ಏನು ಅನುಕೂಲ ಬೇಕು ಅಂತ ನೀವು ಮಾಡಿಕೊಟ್ಟು ಹೋಗ್ಬಿಟ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ, ನಾವು ಕೋರ್ಕೊಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಡಾಕ್ಟರ್ ಅಶ್ವತ್ಥನಾರಾಯಣ ಅಂಕೇಜ, ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು. ನಾವೀಗ ನಿಸಾರ್ ನಗರದ 35ನೇ ವಾರ್ಡ್ನಲ್ಲಿದ್ದೇವೆ. ನಿಸಾರ್ ನಗರ ಅನ್ನೋದು ಸುಮಾರು 30 ವರ್ಷಗಳ ಹಿಂದೆ ನಿಸಾರ್ ಅಹಮದ್ರವರು MLA ಆಗಿದ್ದಾಗ, ಮಂತ್ರಿ ಆಗಿದ್ದಾಗ ಮಾಡಿದಂಥ ನಗರ. ಇದು ಭಾರಿ ವ್ಯವಸ್ಥಿತವಾಗಿರ್ತಕ್ಕಂಥ, ವಿಶಾಲವಿರ್ತಕ್ಕಂಥ ನಗರ. ಆವತ್ತಿಂದ ಇಲ್ಲಿವರೆಗೂ ನಿಸಾರ್ ನಗರದಲ್ಲಿ ಸುಮಾರು ಜನ ವಾಸ ಮಾಡ್ತಾ ಇದ್ದಾರೆ. ಸುಮಾರು ಇಲ್ಲೊಂದು 2000 ಮೇಲ್ಪಟ್ಟು ಮತದಾರರಿದ್ದಾರೆ. ಇಷ್ಟು ಮತದಾರಿದ್ದರೂ ಕೂಡ ಇಲ್ಲಿ ಈ ರಸ್ತೆ ನೋಡಿದರೆ ಭಾರಿ ವಿಕಾರವಾಗಿದೆ. ಮತ್ತು ಶಾಲೆ ಇಲ್ಲ, ಮತ್ತು ಇಲ್ಲಿ ಮಕ್ಕಳಿಗೆ ಎಷ್ಟು ಹಾಸ್ಪಿಟ್ಲ್ ಇಲ್ಲ, ಮತ್ತು ಲೈಬ್ರರಿ ಇಲ್ಲ, ಅನೇಕ ಸಮಸ್ಯೆಗಳಿದ್ದಾವೆ. ಮತ್ತು ರೇಷನ್ಸ್ ಡಿಪೋ ಇಲ್ಲ. ಈ ಥರ ಸಮಸ್ಯೆ ಇರೋದ್ರಿಂದ ಇಲ್ಲಿನ ವಿಶೇಷವಾಗಿ ಸ್ಥಳೀಯ ಶಾಸಕರಾದ ಕೊತ್ತೂರು ಮಂಜುರಾವ್ ಮಾತ್ರ ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. ಅವರಿಗೆ ಇಲ್ಲಿನ ಜನ ಎಲ್ಲ ಮತ ಹಾಕಿದ್ದಾರೆ. ದಯವಿಟ್ಟು ಇದನ್ನು ಗಮನದಲ್ಲಿ ತಗೋಬೇಕು. ಈ ವಿಚಾರನ ಅವರು ಗಂಭೀರವಾಗಿ ಪರಿಗಣಿಸಿ ನಿಸಾರ್ ನಗರದ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಅದೇ ರೀತಿ KH ಮುನಿಯಪ್ಪನವರು 7 ಬಾರಿ ಲೋಕಸಭಾ ಸದಸ್ಯರಾಗಿ ಗೆದ್ದಿದ್ದಾರೆ ಇಲ್ಲಿ. ಆಮೇಲೆ ಈಗ ಆಹಾರ ಸಚಿವರು ಕೂಡ ಆಗಿದ್ದಾರೆ. ಅವರು ವಿಶೇಷ ಗಮನ ಹರಿಸಿ ಇಲ್ಲಿನ ನಿಸಾರ್ ನಗರದ ಸಮಸ್ಯೆಯನ್ನು ಬಗೆಹರಿಸಬೇಕು. ನಮ್ಮ ಜೊತೆಯಲ್ಲಿ ನಿಸಾರ್ ಅಹಮದ್ರವರ ಮಗ ಶೋಯಬ್ ಅಹಮದ್ರು ಸಹ ಇದ್ದಾರೆ. ಯಾಕೆಂದರೆ ಅವ್ರ ಕೊಡುಗೆ ಕೋಲಾರ ಜಿಲ್ಲೆಗೆ ಭಾರಿ ಇದೆ. ಅವರು MLA ಆಗಿದ್ದಾಗ, ಅವರು ಮಂತ್ರಿಗಳಾಗಿದ್ದಾಗ ಅನೇಕ ಕೆಲಸಗಳನ್ನು, ಅನೇಕ ಜನಪರವಾದ ಕೆಲಸಗಳನ್ನು ಜಾತ್ಯತೀತವಾಗಿ ಯಾವುದೇ ಧರ್ಮ ಜಾತಿ ಎಣಿಸದೇ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಬದ್ಧವಾಗಿ ಕೆಲಸ ಮಾಡಿದ್ದಾರೆ. ಆಗ ಆ ನಿಟ್ಟಿನಲ್ಲಿ ಇವತ್ತು ನಿಸಾರ್ ನಗರಕ್ಕೆ KH ಮುನಿಯಪ್ಪನವರು ಮತ್ತು ನಮ್ಮ ಕೊತ್ತೂರು ಮಂಜುರವರು ಬಂದು ಇಲ್ಲಿನ ಸಮಸ್ಯೆಗಳನ್ನು ಪರಿಗಣಿಸಿ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳ್ತಾ ನಾನು ಈ 2 ಮಾತುಗಳನ್ನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ.